ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 11 ವಿದುರನ ಪಾತ್ರದ ಪರಿಚಯದ ಮುಂದುವರೆದ 5ನೆಯ ಭಾಗ. ವಿದುರ ಪ್ರಾಜ್ಞ ತುಂಬ ಆಜ್ಞರ ಮೇಲ್ತೋರಿಕೆಯ ಪ್ರಲಾಪಗಳು ಹೇಗಿರುವವು ಎಂಬುದನ್ನೂ ತಿಳಿದವನು. ತಾನು ಆಜ್ಞನಂತೆಯೇ ನಾಟಕವಾಡಿ ಹೇಳಿದ ಮಾತುಗಳಿವು. ಕಪಟಿಗಳ ಸ್ವಭಾವವನ್ನು ಧರ್ಮಜನೂ ಅರಿತವನೇ. ಆದರೂ ಈಗ ವಿದುರಾದಿ ಬಂಧುಗಳನ್ನು ಅಗಲಿ ಹೋಗುತ್ತಿರುವ ದೆಸೆಯಿಂದ ಅವನೂ ಪ್ರಲಾಪ ಮಾಡುತ್ತಿದ್ದ. ಹಾಗೆ ಅಳುವ ಕಾಲ ಇದಲ್ಲವೆಂದೂ ಅಳಬೇಕಾದುದು ಬೇರೊಂದು ಮುಖ್ಯ ಪ್ರಮಾದ ವಿಷಯದಲ್ಲಿ ಉಂಟೆಂದು ಎಚ್ಚರಿಸಿ ವಿದುರ ಹೇಳಿದ್ದು ಹಾಗೆಂದು ತೋರಿಸಲು ವ್ಯಾಸರು ರಚಿಸಿರುವ ಈ ಕೂಟ ಶ್ಲೋಕವನ್ನು ನೋಡಿ. ಪ್ರಾಜ್ಞಃ ಪ್ರಾಜ್ಞ ಪ್ರಲಾಪಜ್ಞಃ ಪ್ರಲಾಪಜ್ಞಂ ಇದಂ ವಚಃ ಪ್ರಾಜ್ಞಂ ಪ್ರಾಜ್ಞಃ ಪ್ರಲಾಪಜ್ಞ ಪ್ರಲಾಪಜ್ಞಂ ವಚೋಬ್ರವೀತ್. ಆದಿಪರ್ವದ 144ನೇ ಅಧ್ಯಾಯ 20ನೇ ಶ್ಲೋಕ. ವಿದುರ ಹೊರಟ ಮೇಲೆ ಕುಂತಿಯು ಧರ್ಮರಾಜನನ್ನು ಕೇಳುತ್ತಾಳೆ. ಅದೇನೋ ಜನ ಮಧ್ಯದಲ್ಲಿ ಅವನು ಹೇಳಿದ, ನೀನು ತಿಳಿಯಿತೆಂದು ಹಾಗೆ ನಡೆಯುವೆನೆಂದು ಹೇಳಿದೆಯಲ್ಲ, ನಮಗೂ ತಿಳಿಯುವಂತಾದರೆ ಹೇಳು ಎಂದು ಧರ್ಮಪುತ್ರ ವಿವರಿಸುತ್ತಾನೆ. ಹೀಗೆ ಪಾಂಡವರು ಕ್ರಿಸ್ತಪೂರ್ವ 3094ನೇ ವರ್ಷದ ಫಾಲ್ಗುಣ ಮಾಸದ ಫೆಬ್ರವರಿ ಅಷ್ಟಮಿ ರೋಹಿಣಿ ನಕ್ಷತ್ರದ ದಿನದಂದು ವಾರಣಾವತಕ್ಕೆ ಹೊರಟರು. ಅಲ್ಲಿಗೆ ಸೇರಲು 10 ದಿನಗಳು ಹಿಡಿದವು. 1 ವರ್ಷ ಕಾಲ ಆ ಶಿವ ಎಂಬ ಹೆಸರು ಹೊತ್ತ ಅಶಿವದ ಅಮಂಗಳದ ಅರಮನೆಯಲ್ಲಿ ಯಾವಾಗ ಇದಕ್ಕೆ ಬೆಂಕಿ ಬೀಳುವುದೋ ಎಂದು ಸದಾ ಅಂಜಿ ಎಚ್ಚರಿರುತ್ತಾ ಸವೆದ ಕಾಲ ಹೇಗಿರಬೇಡ. ಆ ದುಷ್ಟ ಶಿಲ್ಪವನ್ನು ಮಾಡಿದ ಪುರೋಚನನೆಂಬ ಮ್ಲೇಚ್ಛ ಶಿಲ್ಪಿಯೂ ಆ ಅರಮನೆಯ ಪ್ರಾಂಗಣದಲ್ಲಿ ವಾಸಿಸುತ್ತಿದ್ದ ತನ್ನ ಬಲಿಪಶುಗಳು ಓಡದಿರಲಿ ಎಂದು. ಇದರೊಳಗೆ ಒಂದು ದಿನ ವಿದುರ ಕಳುಹಿದ ಒಬ್ಬ ಗುದ್ದಲಿ ಕೆಲಸದವನು ಪ್ರಚ್ಛನ್ನ ವೇಷದಿಂದ ಬಂದು ಯುಧಿಷ್ಠಿರನನ್ನು ಕಾಣುತ್ತಾನೆ. ಬುದ್ಧಿ, ವಿದುರ ಮಹಾಮಂತ್ರಿಗಳು ನನ್ನನ್ನು ನಿಮ್ಮ ಬಳಿ ಕಳುಹಿಸಿರುತ್ತಾರೆ. ಅವರು ನಿಮಗೆ ಗೂಢ ಮಿಲೇಚ್ಛ ಭಾಷೆಯಲ್ಲಿ ಅಂದು ಏನನ್ನೋ ಹೇಳಿದರಂತಲ್ಲ, ಅದಕ್ಕೆ ನೀವೇನೋ ತಿಳಿಯಿತು ಎಂದಿರಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಕಳುಹಿಸಿರುವರು. ಈ ತಿಂಗಳು ಕೃಷ್ಣ ಚತುರ್ದಶಿಯ ದಿನದಂದು ರಾತ್ರಿ ಈ ಅರಮನೆಗೆ ಪುರೋಚನ ಬೆಂಕಿ ಇಡುವ ಸಮಾಚಾರ ತಿಳಿದು ಬಂದಿದೆ. ಏನಪ್ಪಣೆ ಹೇಳಿ ಎಂದು ಭಿನ್ನಯಿಸುತ್ತಾನೆ. ಯುಧಿಷ್ಠಿರ ಅದರೊಳಗಿಂದ ಪಾಂಡವರೆಲ್ಲ ಪಾರಾಗಲು ಒಂದು ದೃಢ ಸುರಂಗವನ್ನು ತೋಡಬೇಕೆಂದು ಆಣತಿ ಇಡುತ್ತಾನೆ. ಅರಮನೆಯ ಮಧ್ಯದ ಕೊಠಡಿಯಿಂದ ಹೊರಟು ಊರಾಚೆ ಕಾಡಿಗೆ ಸೇರುವಂತೆ ಆ ಸುರಂಗವನ್ನು ಶೀಘ್ರವಾಗಿ ಜಾಗರೂಕತೆಯಿಂದ ರಚಿಸುತ್ತಾನೆ. ಹೊರಗಡೆ ಸದಾ ಪುರೋಚನನ ಕಾವಲು. ಬೇಟೆಯಾಡಲು ಪಾಂಡವರು ಹೊರಗೆ ಹೋದಾಗ ಬಿಡುತ್ತಿದ್ದ, ಅಲ್ಲೂ ಗೂಢವಾಗಿ ಅನುಸರಿಸುತ್ತಿದ್ದನೇನೋ. ರಾತ್ರಿಯಾದರೆ ಒಳಗಿನ ಪಾಂಡವರು ಎತ್ತಲೂ ತಪ್ಪದಂತೆ ಸರ್ಪಗಾವಲಿಟ್ಟಿರುತ್ತಿದ್ದ. ಪಾಂಡವರು ಒಬ್ಬರು ತಪ್ಪ ಒಬ್ಬರು ಎಚ್ಚರಿರುತ್ತಾ ಕಾದುಕೊಂಡರು. ಪುರೋಚನನು ತನ್ನ ಗುಟ್ಟು ಬಯಲಾಗಲಿಲ್ಲವೆಂದು ಹಿಗ್ಗಿದ್ದ. ಒಂದು ರಾತ್ರಿ ಪಾಂಡವರು ತಾವೇ ಆ ಅರಮನೆಗೆ ಬೆಂಕಿಯಿಟ್ಟು ಸುರಂಗದಿಂದ ಹೊರ ನಡೆದರು. 6 ಪ್ರಾಣಿ ಶರೀರಗಳು, ಅಕಸ್ಮಾತ್ ಅಲ್ಲಿಗೆ ಬಂದಿದ್ದ ಒಬ್ಬ ನಿಷಾದಿಯು ತನ್ನ 5 ಪುತ್ರರೊಡನೆ ಸುಟ್ಟು ಅಲ್ಲಿ ಸತ್ತರು. ದುರ್ಯೋಧನನ ಸಂಚಿನಿಂದ ಪಾಂಡವರು ಪಾರಾದದ್ದು ಈ ವಿದುರನ ಕೃಪೆಯಿಂದ, ತಂತ್ರದಿಂದ. ಇಂಥ ಇನ್ನೊಬ್ಬ ವಿದುರ ನಮ್ಮ ಕಾಲದಲ್ಲೂ ಇದ್ದು ಸರ್ಕಾರ ಅವನ ಸಹಾಯ ಪಡೆದಿದ್ದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರೂ ಬದುಕಿರುತ್ತಿದ್ದರೇನೋ. ಇತ್ತ ಅರಗಿನ ಮನೆಯಿಂದ ಹೊರಬಿದ್ದ ಪಾಂಡವರು ಶಾಲಿಹೋತ್ರ ಮುನಿಗಳ ಆಶ್ರಮದಲ್ಲಿ 6 ತಿಂಗಳು ವಾಸವಿದ್ದು, ಏಕಚಕ್ರಪುರದಲ್ಲಿ 7 ತಿಂಗಳ ಕಾಲ ಇದ್ದು, ದ್ರೌಪದಿ ಸಂಯಮರದಲ್ಲಿ ಶ್ರೀಕೃಷ್ಣಾದಿಗಳಿಗೆ ಕಾಣಿಸಿಕೊಂಡದ್ದು ವಿದಿತವಿದೆ.
ಶಾಲಿಹೋತ್ರಾಶ್ರಮದ ಸೇರುವ ಮೊದಲು ವಿದುರ ಕಳುಹಿದ ನಾವಿಕನ ಸಹಾಯದಿಂದ ಪಾಂಡವರು ಗಂಗೆಯ ದಕ್ಷಿಣದ ದಡವನ್ನು ಸೇರಿದ್ದನ್ನೂ ವ್ಯಾಸರು ದಾಖಲೆಯಲ್ಲಿ ಉಳಿಸಿದ್ದಾರೆ. ಎಷ್ಟು ಶಿಸ್ತು ವಿದುರನ ಏರ್ಪಾಡು! ಆ ನಾವಿಕನು ಪಾಂಡವರನ್ನೂ, ಪಾಂಡವರು ಆ ನಾವಿಕನೂ ಪರಸ್ಪರ ನಂಬುವಂತೆ ಯುಧಿಷ್ಠಿರನಿಗೆ ವಿದುರ ತಾನಾಡಿದ್ದ ಒಗಟೆಯ ಮಾತೊಂದನ್ನೇ ಕೋಡ್ ವರ್ಡ್ ಎಂದು ಮಿಲಿಟರಿಯವರು ಇಂದಿಗೂ ವ್ಯವಹರಿಸುವ ರೀತಿಯಲ್ಲಿ ಹೇಳಿ ಕಳುಹಿ ಅಪನಂಬಿಕೆಗೆ ಏನೂ ಅವಕಾಶವಿಲ್ಲದಂತೆ ಮಾಡಿದ್ದ. ಎಲ್ಲ ಚಾಣಕ್ಯನ ರೀತಿಯನ್ನು ಹೋಲುವುದಲ್ಲದೆ ವಿದುರ ಮತ್ತೆ ಕಾಣಿಸಿಕೊಳ್ಳುವುದು ದ್ರೌಪದಿ ಸ್ವಯಂವರದ ನಂತರ. ಭೀಷ್ಮನ ಮಾತಿನಂತೆ ಪಾಂಡವರನ್ನು ಕರೆತರಲು ವಿದುರನೇ ಕಾಂಪಿಲ್ಯಕ್ಕೆ ಹೊರಡುತ್ತಾನೆ. ಹೇರಳ ಧನ ಕನಕ ರತ್ನಗಳನ್ನು ಪಾಂಡವರಿಗೂ ದ್ರೌಪದಿಗೂ ಕಾಣಿಕೆಯನ್ನಾಗಿ ತೆಗೆದುಕೊಂಡೇ ಹೊರಡುತ್ತಾನೆ. ದ್ರುಪದನನ್ನು ಪಾಂಚಾಲರನ್ನು ಗೌರವಿಸಿ ಸಮರ್ಥ ರೀತಿಯಲ್ಲಿ ಪಾಂಡವರನ್ನೊಪ್ಪಿಸಿ ಕೌರವರ ಗೌರವವನ್ನು ಕಾಯ್ದು ಒಳಗೆ ನಡೆದದ್ದು ಯಾರಿಗೂ ತಿಳಿಯದಂತೆ ಪಾಂಡವರನ್ನು ಕರೆತಂದ ಬುದ್ಧಿವಂತ ಮಂತ್ರಿಯ ಪೂರ್ಣ ಪ್ರಯೋಜನವನ್ನು ಕೌರವರು ಪಡೆಯದುದು ಅವರ ದೌರ್ಭಾಗ್ಯವಾಯಿತು. ಮತ್ತೆ ವಿದುರ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವುದು ಧರ್ಮಪುತ್ರನ ರಾಜಸೂಯ ಯಾಗದಲ್ಲಿ. ಆ ಯಾಗದಲ್ಲಿ ಹಣಕಾಸು ರತ್ನ ನಿಧಿಗಳನ್ನು ಖರ್ಚು ಮಾಡುವ ಸಮಸ್ತಾಧಿಕಾರವೂ ವಿದುರನಿಗೇ ವಹಿಸಲ್ಪಟ್ಟಿತ್ತು. ಅಷ್ಟು ವಿಚಕ್ಷಣ ಪ್ರಾಮಾಣಿಕ ಅವನು. ರಾಜಸೂಯ ಯಾಗ ಮುಗಿದು ಶಿಶುಪಾಲ ಹತನಾಗಿ ಪಾಂಡವ ಶ್ರೀಯನ್ನು ಕಂಡು ಹೊಟ್ಟೆಯುರಿದ ದುರ್ಯೋಧನ ಕಪಟ ದ್ಯೂತದ ಆಹ್ವಾನವನ್ನು ತಂದೆಯ ಹೆಸರಿನಲ್ಲಿ ಪಾಂಡವರಿಗೆ ಕಳುಹಿಸುತ್ತಾನಷ್ಟೇ. ಆಗಿನ್ನೂ ವಿದುರ ಪ್ರಧಾನಮಂತ್ರಿಯ ಸ್ಥಾನದಲ್ಲೇ ಭದ್ರವಾಗಿದ್ದ. ಧೃತರಾಷ್ಟ್ರನೂ ಪ್ರಕಟವಾಗಿ ಅವನಿಗೆ ಹೆದರುತ್ತಿದ್ದ. ಇಲ್ಲಿಂದಾಚೆ ವಿದುರನ ಸ್ಥಾನ ಕ್ರಮಕ್ರಮವಾಗಿ ಕಣಿಕನಿಂದ ಶಕುನಿಯಿಂದ ಕಸಿಯಲ್ಪಟ್ಟವು. ದುರ್ಯೋಧನಾದಿಗಳು ಅವನನ್ನು ಧೃತರಾಷ್ಟ್ರ ಸಲಹೆ ಕೇಳದಂತೆ ತಡೆಯುವುದರಲ್ಲಿ ಯಶಸ್ವಿಯಾದುದು ವಿದುರನ ರಾಜಕೀಯ ಸ್ಥಾನಾವನತಿಯ ಮೊದಲ ಹಂತವಾಯಿತು. ಆದರೆ ಪಾಂಡವರನ್ನು ನಂಬಿಸಿ ಕರೆತರುವ ದ್ರೋಹದ ಕಾರ್ಯವನ್ನು ಶಕುನಿಯ ಯುಕ್ತಿಯಿಂದ ಧೃತರಾಷ್ಟ್ರ ವಿದುರನಿಗೇ ವಹಿಸಿದ. ವಿದುರ ಹಿಂದೆ ತಳ್ಳಿ ಎಷ್ಟೋ ಅವನ ಕಿವಿಯಲ್ಲಿ ಈ ನಿಶ್ಚಯ ಮಾಡುವ ಮೊದಲೇ ಈ ವಿಷಯದಲ್ಲಿ ಸಲಹೆ ಕೇಳದೆ ಅವನ ತೇಜೋವಧೆ ಮಾಡಿದ್ದಕ್ಕೆ ಇಂದು ಸೂಪರ್ ಸೀಡ್ ಎನ್ನುವಂತೆ ಧೃತರಾಷ್ಟ್ರ ಒಳಗೆ ತಳಮಳಗುಟ್ಟಿ ಬೆದರಿದ್ದ. ಪ್ರಧಾನಮಂತ್ರಿಯ ಸಲಹೆಯೇ ಇಲ್ಲದೆ ಚಕ್ರವರ್ತಿ ನಿಶ್ಚಯ ಮಾಡಿದ್ದನ್ನು ಪ್ರತಿಭಟಿಸಿ ವಿದುರ ಅಂದೇ ಏಕೆ ಹುದ್ದೆಗೆ ರಾಜೀನಾಮೆ ಕೊಡಲಿಲ್ಲ ಕೇಳಿ. ಹಾಗೆ ಕೊಟ್ಟು ಹೊರಬಿದ್ದಿದ್ದರೆ ಕೌರವ ತಂತ್ರಗಳನ್ನರಿತು ಪಾಂಡವರ ಹಿತ ಸಾಧಿಸಲು ಅರಮನೆಯಲ್ಲಿ ಯಾರೂ ಇರುತ್ತಿರಲಿಲ್ಲ. ವಿಧಿಯಿಲ್ಲದೆ ಅಪಮಾನ ಸಹಿಸಿ ನಿಂತ ದೊರೆಯ ನಿಶ್ಚಯ ತಿಳಿದು ತಾನೇ ಅವನ ಬಳಿ ಧಾವಿಸುತ್ತಾನೆ. ರಾಮಾಯಣದ ವಿಭೀಷಣನ ರೀತಿ ಇಲ್ಲಿ ನೆನಪಾಗುವುದು ಸಹಜ. ಖಂಡ ತುಂಡವಾಗಿ ಕುರುಡು ದೊರೆಗೆ ಹೇಳುತ್ತಾನೆ, ರಾಜನ್, ನಿನ್ನ ಈ ಮನೆ ಹಾಳು ನಿಶ್ಚಯ ನನಗೆ ಸಮ್ಮತವಲ್ಲ. ಒಡಕು ತರುವ ಈ ಯತ್ನವನ್ನು ನಿಲ್ಲಿಸು ಎಂದು ಕುರುಡ ಸಬೂಬು ಹೇಳಿ ಅವನ ಬಾಯಿ ಮುಚ್ಚಿಸುತ್ತಾನೆ. ದೇವತೆಗಳ ಅನುಗ್ರಹವಿದ್ದರೆ ನೀನಂದಂತೆ ಏನೂ ಅನರ್ಥ ಆಗುವುದಿಲ್ಲ. ಇಷ್ಟರ ಮೇಲೆ ಶುಭವೋ ಅಶುಭವೋ ಹಿತವೋ ಅಹಿತವೋ ಏನಾದರಾಗಲಿ ಜೂಜು ನಡೆಯಲಿ, ಇದು ನನ್ನ ಅಪ್ಪಣೆ. ನಾನು ದ್ರೋಣ ಭೀಷ್ಮರೂ ನೀನು ಹತ್ತಿರ ಇರುವಾಗ ಏನೂ ಅನ್ಯಾಯ ಅನಾಹುತ ಆಗುವುದಿಲ್ಲ. ನನ್ನ ನಿಶ್ಚಯವನ್ನು ಮಾತ್ರ ಧರ್ಮರಾಜನಿಗೆ ಹೇಳಬೇಡ. ನ ವಾಚ್ಯೋ ವ್ಯವಸಾಯೋ ಮೇ. ಹೀಗೆ ಅವನನ್ನು ಕರೆದುತಾ. ಮಹಾಪ್ರಾಜ್ಞನಾದ ವಿದುರ ಹಾಗೆ ಮಾಡದೆ ಮೊದಲು ಭೀಷ್ಮನ ಬಳಿ ಬರುತ್ತಾನೆ, ದುಃಖಿಸುತ್ತಾನೆ ಎಂದು ವ್ಯಾಸರು ಬರೆದಿದ್ದಾರೆ. ದುಷ್ಟ ದೊರೆಯ ದುಷ್ಟ ಮಾತನ್ನು ನಡೆಸಿಯೇ ಬಿಡುವ ಮೊದಲು ಕಾಲ ಸವಿಸಿ ಗುರು ಹಿರಿಯರ ಪ್ರತಿರೋಧವನ್ನೂ ಅದಕ್ಕೆ ಒಡ್ಡಬೇಕಾದುದು ದೇಶಭಕ್ತನಾದ ಮಂತ್ರಿಯ ಕರ್ತವ್ಯ. ದುಷ್ಟರು ಇದನ್ನು ಅವಿಧೇಯತೆ ಎಂದಾರು.
ನೆಹರು ಅವರ ಅನೇಕ ಆದೇಶಗಳನ್ನು ವಲ್ಲಭಭಾಯಿ ಪಟೇಲರು, ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ಆದಷ್ಟು ಕಾಲ ಆಚರಣೆಗೆ ತರದೇ ತಡೆ ಹಿಡಿದುದು ಈ ದೇಶಭಕ್ತಿ ಭಾವದಿಂದಲೇ. ಅವರನ್ನು ಅಂದಿನ ಆಳುಗರು ಅವಿಧೇಯರೆಂದೇ ಅಪಪ್ರಚಾರ ಮಾಡಿದರು. ರಾಜಾಜಿಯವರು ಹೊರಬಿದ್ದುದೇ ಹೀಗೆ. ಪಟೇಲರು ಸತ್ತು ನಿರ್ಬಂಧದಿಂದ ಪಾರಾದರು. ಭೀಷ್ಮ ಏನು ಹೇಳಿದನೋ ಬಿಟ್ಟನೋ ವಿದುರ ದುಃಖಿಸಿದ. ಪ್ರಾಯಃ ಭೀಷ್ಮನು ನನಗೇನೂ ಗೊತ್ತಿಲ್ಲ, ದೊರೆ ಹೇಳಿದಂತೆ ಮಾಡು ಎಂದಿರಬೇಕು. ವಿದುರ ಮತ್ತೆ ತನ್ನ ಮನೆಗೇ ಬಂದ. ಇಂದ್ರಪ್ರಸ್ಥಕ್ಕೆ ಅವನು ಹೊರಡುವುದನ್ನು ತಿಳಿದು ಮತ್ತೆ ಧೃತರಾಷ್ಟ್ರ ಹೇಳಿ ಕಳುಹಿದ. ಅದೇ ಮಾತು ಹೇಳಿದ. ವಿದುರ ದಬಾಯಿಸುತ್ತಾನೆ. ನಿಮ್ಮ ಆಜ್ಞೆ ಅಭಿನಂದನೀಯವಲ್ಲ ದೊರೆಯೇ, ಕುಲನಾಶಕ್ಕೆ ಹೀಗೆ ಆಹ್ವಾನ ಕೊಡಬಾರದು ಎಂದು. ಧೃತರಾಷ್ಟ್ರ ವೇದಾಂತ ಹೇಳುತ್ತಾನೆ. ಈ ಭಾಗವನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.